ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. 3, 4, 5, 6, 7, 8, 9, 10. Bend the legs. Slowly the palm. That's your right arm. One more time with the palm. Pressure all of your muscles. Slowly rise and see your palms. Come to Bolamanasana on your knee. Why it was chosen as the International Day of Yoga? It was the longest day. ಪ್ರಪಂಚದಲ್ಲಿ ಡೇ ಆ್ಯಂಡ್ ನೈಟ್ ಅಂತ ಇರುತ್ತೆ. ಅವತ್ತು ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಡೇ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ 9:30ವರೆಗೂ ಬಿಸಿಲಿರುತ್ತೆ. ಕೆಲವು ದೇಶದಲ್ಲಿ ಬಿಸಿಲೇ ಬೀಳಲ್ಲ. ದ ಡೇ ಆಫ್ ಫ್ಯೂ ಕಂಟ್ರೀಸ್ ಲೈಕ್ ನಾರ್ತ್ ಅಂಡ್ ಇದರಲ್ಲಿ ಇರುತ್ತಲ್ಲ, ಇಕ್ವೇಟರ್ ಅಲ್ಲೆಲ್ಲ ಆರ್ಕಟಿಕಲ್ಲಿ 3 ತಾಸು ಇರುತ್ತೆ ಅಷ್ಟೇ ಡೇ. ಅದಕ್ಕೆ 21st was chosen as the full day. And who requested the whole world to celebrate 21st May as the International Yoga Day? ಹೇಳ ಕರೆಕ್ಟಾಗಿ ಹೇಳ್ಬೇಕು. ಪತಂಜಲಿ. ನೋ, ಯಾರು ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಯುನೈಟೆಡ್ ನೇಷನ್ ನಲ್ಲಿ 21st ಇದನ್ನ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದವರು ಯಾರು? ಎದ್ದೇಳು, ಬಂದು ಮೋದಿ ಅಂತ ನೋಡ್ಬೇಕಪ್ಪ. ಶ್ರೀ ಮೋದಿ, ಅವರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇನ್ ದಿ ಯುನೈಟೆಡ್ ನೇಷನ್ಸ್, he requested all the countries to celebrate particular this day as the International Day of Yoga. ನೀವೆಲ್ಲ ಕೇಳ್ತಾ ಇದ್ದೀರಾ? ಮುಂಬೈ ಕೂತಿದ್ರಲ್ರಿ ನಮ್ಮ ಸ್ಕೂಲ್ ಹುಡುಗರು, ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಥ್ರೂಔಟ್ ದ ವರ್ಲ್ಡ್ ದಿಸ್ ಯೋಗ ಡೇ ವಾಸ್ done in all the countries. Yesterday we also celebrated it. Since many of the students being a holiday and also many were involved in the government programs, we were all invited in many programs. We thought that our students who have learned this yoga have to exhibit to our other students so that they will get mood or urge to take up yoga. ಇವ್ರು ಹೇಳಿದಾಗೆ ಪತಂಜಲಿ ಯೋಗ ಅಂತ ಅದಕ್ಕೆ ಕರೀತಾರೆ. ಯಾಕಂದ್ರೆ ಪತಂಜಲಿ ಮಹರ್ಷಿ ವಾಸ್ ದ ಫಸ್ಟ್ ಪರ್ಸನ್ ಟು ಟೀಚ್ ದಿಸ್ ಯೋಗ ಟು ದಿ ಹೋಲ್ ವರ್ಲ್ಡ್. ಎಲ್ರಿಗೂ ನಮಸ್ಕಾರ. ನಮ್ಮ ಬಸವರಾಜೇಶ್ವರಿ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಶಾಲೆಯ 6, 7, 8ನೇ ತರಗತಿ ವಿದ್ಯಾರ್ಥಿಗಳು ಉತ್ತಮವಾಗಿ ಯೋಗವನ್ನು ಪ್ರದರ್ಶನ ಮಾಡಿದ್ದಾರೆ. ಇದಕ್ಕೆ ಸಹಕಾರ ನೀಡಿದ ಎಲ್ಲ ಶಿಕ್ಷಕರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್, ಯೋಗ ದಿನಾಚರಣೆ ಬಗ್ಗೆ ಏನು ಹೇಳ್ತೀರಾ? ಇದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುವ ಪದ್ಧತಿ 2014ರಿಂದ ಇದನ್ನು ತಂದಿದ್ದಾರೆ. ಇದಕ್ಕೆ ನಾವು ನಮ್ಮ ಭಾರತದ ನೆಚ್ಚಿನ ಪ್ರಧಾನಿಗಳಾದ ಮೋದಿಯವರಿಗೆ ನಾವು ಋಣಿಯಾಗಿರಬೇಕು. ಸನಾತನ ಕಾಲದಿಂದ ಇರೋ ಯೋಗನ್ನ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟವರು ಶ್ರೀ ಮೋದಿಯವರು. ಇದನ್ನು ಇಡೀ ವಿಶ್ವವೇ 2014ರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ. ಇದರಿಂದ ಸಾವಿರಾರು ಕೋಟ್ಯಾಂತರ ಜನಗಳಿಗೆ ಉಪಯೋಗ ಆಗ್ತಾ ಇದೆ. ಇದಕ್ಕೋಸ್ಕರ ನಾವು ನಮ್ಮ ದೇಶದ ಘನತೆಯನ್ನು ಎತ್ತಿ ಹಿಡಿಬೇಕು ಹಾಗೂ ಅಭಿನಂದಿಸಬೇಕು ಅಂತ ಕೋರಿಕೊಳ್ಳುತ್ತೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.